ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಿಮಗಂತ ಹೇಳಿ ಒಂದು ಭಾಳ ಹೆಲ್ದಿ ರೆಸಿಪಿ ತೊಗೊಂಡು ಬಂದೀವಿ. ಈ ಒಂದು ರೆಸಿಪಿ ಎಷ್ಟು ಮಸ್ತ್ ಇರ್ತೈತಿಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ರೆಸಿಪಿ. ಲೈಟ್ ಮತ್ತು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಅದನ್ನು ನಿಮ್ಮ ಡಯಟ್ದಾಗೂ ಸಹ ಸೇರಿಸ್ಕೊಳ್ಬೋದು ರೀ. ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಾಜು ಬರೋ ಗಂಟೆ ಮೇಲೆ ಒತ್ತಿ ಟಣ್ಣ ಅನಿಸಿಬಿಡ್ರಿ. ಇನ್ನು ಮುಂದಕ್ಕೆ ಬರ್ರಿ ನೋಡ್ರಿ. ಮೊದಲಿಗೆ ಒಂದು ಅರ್ಧ ಟೀ ಸ್ಪೂನ್ ನಾವು ಜೀರಿಗೆಯನ್ನು ತೊಗೊಂಡಿದ್ದೀವಿ. ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಏನು ಮಾಡಿರಿ ಅಂತಂದ್ರೆ ಕಾಳು ಮೆಣಸು ತೊಗೊರಿ. ಆಮೇಲೆ ಅವನು ಏನು ಮಾಡೋಣ, ಸ್ವಲ್ಪ ರೋಸ್ಟ್ ಮಾಡೋರಿ ಸಣ್ಣ ಫ್ಲೇಮ್ದಾಗ ಚಲೋ ತಂಗಿ ನಾವು ರೋಸ್ಟ್ ಮಾಡೋಣ. ಜೀರಿಗೆ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕ್ಬೋದು. ಹಂಗೆ ಮೆಂತೆ ಕಾಳು ಒಂದು ಈಟ ಮೆಂತೆ ಕಾಳು ನಾವು ಅದ್ರಾಗ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಚಲೋ ತಂಗಿ ರೋಸ್ಟ್ ಮಾಡಿ. ಗೊತ್ತಾತಲ್ಲ, ಇದೆಲ್ಲ ಕಂಪ್ಲೀಟಾಗಿ ರೋಸ್ಟ್ ಆದ್ಮೇಲೆ ಈಗ ಏನು ಮಾಡೋಣ, ಒಂದು ಸಾಂದ್ ಕುಟ್ಟಾಣಿ ಒಳಗೋ ಅಥವಾ ಒಂದು ಅದ್ರಾಗ ರೆಡಿ ಏನು ಮಾಡಿರಿ ಅಂತಂದ್ರೆ ಚೆಂದಾಗಿ ಕುಟ್ಟಿ ಅರ್ಧ ಪುಡಿ ಮಾಡಿ ತೊಗೊಂಬರಿ. ಜೀರಿಗೆ ಪುಡಿ ಇರ್ತೈತೆ ರೀ, ಡ್ರೈ ಪೆಪ್ಪರ್ ಏನಂತಾರೆ ಅದಕ್ಕೆ, ಈ ಬ್ಲ್ಯಾಕ್ ಪೆಪ್ಪರ್ ಪೌಡ್ರೂ ಇರ್ತೈತಿ. ಆದ್ರೆ ಅದನ್ನು ನಾವು ತೊಗೊಳತ್ತಿಲ್ಲ. ಕರೆಕ್ಟಾಗಿ ಹಿಂಗೆ ಮಾಡಿ ಚಲೋ ಆಗ್ತೈತಿ. ಮುಂದಕ್ಕೆ ಅದನ್ನೆಲ್ಲ ಪೂರ್ತಿ ಪೌಡ್ರ್ ಆಗೈತಿ. ಈ ಕಡೆ ಏನು ಮಾಡಿರಿ ಅಂತಂದ್ರೆ ಒಂದು ಕಪ್ ಮೊಸರು ಅಥವಾ ಒಂದು ಅರ್ಧ ಕಪ್ ಮೊಸರು ಮನೆಯಾಗಿ ಇರ್ತೈತಿ. ಆ ಮೊಸರನ್ನ ಹುಳಿ ಇರಲಾರ್ದು ಆ ಮೊಸರನ್ನ ತೊಗೊಂಡ ಏನು ಮಾಡಿರಿ, ಅದ್ರಾಗ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಬೀಟ್ ಮಾಡೋಕ್ಕೆ ಶುರು ಮಾಡಿ. ಚಲೋ ಇಲ್ಲ ಅಂದ್ರೆ ಒಂದು ಚಮಚ ತೊಗೊಂಡು ಗರ 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 ಅಂತೇಳಿ ತಿರುಗಿಸೋಕೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದ್ರೆ ಅದ್ರಾಗ ಸ್ವೀಟ್ ಕಾರ್ನ್, ಕುದಿಸಿದಂತಹ ಸ್ವೀಟ್ ಕಾರ್ನ್ ಅದಾವ ರೀ, ಆ ಸ್ವೀಟ್ ಕಾರ್ನನ್ನು ಹಾಕು. ಗೊತ್ತಾತ್ರಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಅದ್ರಾಗ ಸೌತೆಕಾಯಿನ ಹಾಕ್ರಿ. ಸಣ್ಣಂಗೆ ಹೆಚ್ಚಿಟ್ಕೊರೆ ಆ ಸೌತೆಕಾಯಿಯನ್ನು ನೀವು ತಂದು ಹಾಕಿರಿ. ಹಾಗೆ ಗಜರಿಕಾಯಿ ನೀವು ಕಟ್ ಮಾಡಿ ಹಾಕ್ತಿರೋ ಇಲ್ಲ ತುರಿದು ಹಾಕ್ತಿರೋ ನಿಮಗೆ ಬಿಟ್ಟಿದ್ದು, ನಿಮಗೆ ಹೆಂಗೆ ಇಷ್ಟ ಆಗ್ತೈತೋ ಹಂಗೆ ಕ್ಯಾರೆಟನ್ನು ಹಾಕಿರಿ. ಗೊತ್ತಾತ್ರಲ್ಲ, ಗಜರಿ ಅಂತಂದ್ರೆ ಗೊತ್ತಾಗಲ್ದಂಗೆ ಆಗಿಬಿಟ್ಟೈತಿ ಮಂದಿಗೆ, ಏನು ಹೇಳಿದ್ರಿ. ಮುಂದಕ್ಕೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದ್ರಾಗ ಸ್ವಲ್ಪ ಹಸಿಮೆಣ್ಸಿಕಾಯಿ, ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಇಷ್ಟು ಹಾಕಿ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದೆಲ್ಲನೂ ರೆಡಿ ಐತಿರಲ್ಲ, ಇದ್ರಾಗ ನಾವು ಮಾಡ್ಕೊಂಡಂತಹ ಪೌಡರ್ ಅಥವಾ ಮಸಾಲೆ ಏನಿರ್ತಿರಲ್ಲ ಅದನ್ನು ತಂದ ಈಗ ಹಾಕೋಣ. ನಿಮಗೆ ಹಸಿಮೆಣ್ಸಿಕಾಯಿ ಬದಲಿ ಕೆಂಪು ಖಾರದ ಪುಡಿ ಸ್ವಲ್ಪ ಬೇಕಂತಂದ್ರೆ ಹಾಕ್ಬೋದು ರೀ, ಅದು ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಗೊತ್ತಾತ್ರಿ. ಈಗ ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಒಂದು ಮಿಕ್ಸ್ ಕೊಡಿ. ಆ ಮಸಾಲೆ ಎಲ್ಲ ಚಲೋ ತಂಗಿ ಕೊಡ್ಕೊಂತು ಅಂತಂದ್ರೆ ಅದು ಟೇಸ್ಟ್ದಾಗ ಭಾಳ ಬಾರಿ ಅನಿಸ್ತೈತಿ. ಇನ್ನು ಅದನ್ನು ಟೇಸ್ಟ್ ಡಬಲ್ ಮಾಡ್ಬೇಕಂತಂದ್ರೆ ಇದ್ರಾಗ ನೀವು ದಾಳಿಂಬೆ ಹಾಕಬೇಕ್ರಿ. ದಾಳಿಂಬೆ ಹಾಕಿರಿ, ಇಟ್ಟು ಚಲೋ ಅನಿಸ್ತೈತಿರಲ್ಲ. ನೀವು ಅದನ್ನು ಯಾವ್ದು ಬೇಕಾದ ಒಂದು ರೆಸಿಪಿ ಜೊತೆ ನೀವು ಅದನ್ನು ಸೈಡ್ ಡಿಶ್ ಆಗಿ ತೊಗೊಬೋದು, ಇಲ್ಲ ಇದನ್ನು ಅಷ್ಟೇ ತಿನ್ಬೋದು ರೀ, ಭಾಳ ಮಸ್ತ್ ಅನಿಸ್ತೈತಿ. ಅದ್ರಾಗ ವೆಜ್ ಪುಲಾವ, ವೆಜ್ ಬಿರಿಯಾನಿ ಇಂಥವು ಯಾವ್ದಾರ ಒಂದು ಮಸ್ತ್ ರೆಸಿಪಿ ಇರ್ತಾವಲ್ಲ ಅದ್ರ ಜೊತೆ ತಿನ್ನಾಕಂತರೂ ಏಕದಮ್ ಪದ್ದಸಿರಿ ಅಂತಂದ್ರೆ ಪದ್ದಸಿರಿಯಾಗಿ ಇರ್ತದೆ ರೀ. ಮುಂದಕ್ಕೆ ನೋಡ್ಬೋದು ಅದಕ್ಕೊಂದು ಕರೆಕ್ಟಾಗಿ ನೀವೇನು ಮಾಡಿರಿ, ಮಿಕ್ಸ್ ಕೊಡ್ರಿ. ಇದನ್ನು ನೀವು ಆ ಕೂಡಲೇನು ಟೇಸ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಇದನ್ನು ತಣ್ಣಗೆ ಮಾಡಾಕಿಡ್ರಿ. ತಣ್ಣಗೆ ಆದ್ಮೇಲೆ ತಿಂದು ನೋಡ್ರಿ, ಅದು ಇನ್ನೂ ಮಸ್ತ್ ಅನಿಸ್ತೈತಿ. ಹಾಗೆ ನೋಡ್ಕೊಂಡು ಎಟ್ಟ ಬೇಕೋ ಅಟ್ಟ ಉಪ್ಪು ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕಿರಿ. ನಾವಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀವಿ, ನೀವು ನಾರ್ಮಲ್ ಸಾಲ್ಟ್ನು ಯೂಸ್ ಮಾಡ್ಬೋದು. ಗೊತ್ತಾದ್ರಲ್ಲ, ಇಷ್ಟು ಮಾಡಿ ಕರೆಕ್ಟಾಗಿ ಒಂದು ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಭಾರಿ ಆಗಿರುವಂತಹ, ಅತಿ ಸುಲಭವಾಗಿ ಮಾಡುವಂತಹ ಈ ಒಂದು ಮಸ್ತಾಗಿರುವಂತಹ ಕೋಸಂಬರಿ ಅನ್ಬೋದು ಆ ಒಂದು ರೆಸಿಪಿ ರೆಡಿ ಆಗೈತಿ. ನಿಮ್ಮ ಡಯಟ್ದಾಗೂ ಸೇರಿಸ್ಕೋರಿ, ಭಾಳ ಚಲೋ ಇರ್ತೈತಿ. ಮೊಸರು ಮತ್ತು ಉಳಿದಿದ್ದು ಏನದಾವಲ್ಲ ಎಲ್ಲನೂ ಹೆಲ್ದಿ ಅದಾವು. ಹಾಗಾದ್ರೆ ನೀವು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗಬೇಡಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.